ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬಿಳಗಿ ಕ್ಷೇತ್ರದ ಸುನಗ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮಾನ್ಯ ಶ್ರೀ ಮಲ್ಲಪ್ಪ ರಾಮಪ್ಪ ತೋಳ್ಮಟ್ಟಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್, ತಾವೊಂದು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ರಾಜಕೀಯವಾಗಿ ಏನಪ್ಪಾ ಅಂದ್ರೆ ಒಂದು 10-12 ವರ್ಷ ಆಗ್ತದೆ. ಅಂದ್ರೆ ಒಂದು ಯಾರ ಪ್ರೋತ್ಸಾಹದ ಮೇರೆಗೆ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು? ಪ್ರೋತ್ಸಾಹ ನನ್ನ ಸ್ವಂತ ಸ್ವಇಚ್ಛೆಯಿಂದ ಇರುತ್ತೆ. ಸ್ವಇಚ್ಛೆಯಿಂದ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರ? ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡುವ ಮೊದಲು ಜನಪರ ಹೋರಾಟ ಮಾಡಿದ್ರು ಸರ್? ಜನಪರ ಹೋರಾಟಪ್ಪ ಅಂದ್ರೆ ಇಲ್ಲಿ ನನ್ನ ಇಲ್ಲಿ ಇರ್ತಕ್ಕಂತ ಇಲ್ಲಿ ಜನರ ಮಧ್ಯದಲ್ಲಿದ್ದಾಗ ಏನೇ ಸಮಸ್ಯೆ ಇದೆ, ಈ ಸಮಸ್ಯೆ ಬಗ್ಗೆ ನಾನು ಪಂಚಾಯತ್ ಕೇಳ್ತಾ ಇದ್ದೆ. ಅದು ಪಂಚಾಯತ್ ಕೇಳ್ತಾ ಅಂದ್ರೆ ಅದಕ್ಕೆ ಅಲ್ಲಿ ಜನರನ್ನು ಗುರುತಿಸ್ಕೊಂಡು ನೀನೇ ಹೋದ್ರಿ ಸಮಸ್ಯೆ ಬಗೆಹರಿಸುವ ತೆಗೆಸಿ ಇಲ್ಲಿ ಅವ್ರನ್ನ ಆಯ್ಕೆ ಮಾಡಿಸಿ ಒಂದು ಅಧಿಕಾರ ಒಂದು ಜನರ ಒಂದು ಪ್ರೋತ್ಸಾಹ ಕೂಡ ಇದೆ ರಾಜಕೀಯಕ್ಕೆ ಪ್ರವೇಶ ಮಾಡೋದಕ್ಕೆ. ಓಕೆ, ತಾವೊಂದು ಸಂಘ ಸಂಸ್ಥೆ ಏನಾದ್ರು ಭಾಗವಹಿಸಿದ್ರೆ ಸರ್? ಭಾಗವಹಿಸಿದ್ದಾರೆ. ಯಾವ ಒಂದು ಸಂಘ ಸಂಸ್ಥೆ ಭಾಗವಹಿಸಿ? ಸಂಘ ಸಂಸ್ಥೆ ಸಮಾಜವಾಗಿದೆ. ಓಕೆ, ತಮ್ಮ ಕುಟುಂಬ ಸದಸ್ಯರಲ್ಲಿ ರಾಜಕೀಯಕ್ಕೆ ಯಾರು ಪ್ರವೇಶ ಮಾಡಿದಾರೋ ತಮ್ಮನ್ನು ಹೊರತುಪಡಿಸಿ? ಇಲ್ಲ ಸರ್, ಯಾರು ಮಾಡಿಲ್ಲ. ಸರ್. ತಾವೇ ರಾಜಕೀಯಕ್ಕೆ ಮೊದಲು? ಹ್ಞೂ ಸರ್. ಓಕೆ, ರಾಜಕೀಯಕ್ಕೆ ಪ್ರವೇಶ ಮಾಡಿದ ನಂತರ ಇಲ್ಲಿಯವರೆಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಹ್ಞೂ ಸರ್ ತಮ್ಮ ವಾರ್ಡ್ ಅಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರು? ಮಾಡಿದೆ ಸರ್. ಅಂದ್ರೆ ಯಾವ ತರ ಕಾಮಗಾರಿಗಳು ಮಾಡಿದ್ರೆ? ಓಣಿಲಿ ಕಾಂಕ್ರೀಟ್ ಸರ್, ನೀರು ನಿಲ್ಲದಂತೆ. ಆನಂತರ ಚರಂಡಿ ವ್ಯವಸ್ಥೆ ಸರ್. ಓಕೆ, ಅಲ್ಲಿಂದ ಸಾಲಿ ಸಮತಟ್ಟವಾಗಿ ಅದು ಎನರ್ಜಿ ಒಳಗೆ. ಓಕೆ, ಅಂದ್ರೆ ಮೂಲಭೂತ ಸೌಕರ್ಯ ಎಷ್ಟರ ಮಟ್ಟಿಗೆ ಒಂದು 100ರ ಭಾಗದಲ್ಲಿ ಎಷ್ಟು ಭಾಗ ತಾವು ಬೆಳವಣಿಗೆ ತಂದಿದ್ದೀರಾ ಇದುವರೆಗೆ? ಹೆಂಗ್ ಸರ್ ಮೂಲಭೂತ? ಅಂದ್ರೆ ಮೂಲಭೂತ ಸೌಕರ್ಯ ಜನರಿಗೆ ನಮ್ಮ ವಾರ್ಡ್ ಅಲ್ಲಿ ಒಂದು 100 ಭಾಗದಲ್ಲಿ ಎಷ್ಟು ಭಾಗ ತಾವು ಬೆಳವಣಿಗೆ ತಂದಿದ್ದೀರಾ? 50% ಭಾಗ ತಂದಿದ್ದೀರಾ. ಇನ್ನು ಏನ್ 50% ಇನ್ನು ಏನ್ ಅವಶ್ಯಕತೆ ಇದೆ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ತಾವು? ಈಗ ಅಂಕುರಿ ಸರ್, ಜನ ಈಗ ಇರತಕ್ಕಂತಂದ್ರೆ ಮೂಲಭೂತ ಈಗ ಜನ ದಿನಬಳಕೆ ಇರತಕ್ಕಂತ ನೀರಿನ ವಸ್ತು, ರಸ್ತೆ ವಸ್ತು, ಚರಂಡಿ ಈಗ 50-70% ಅಂತೂ ಆಗಿದೆ. ಇದಂತೂ ಇನ್ನೇನ್ ಕೆಲಸ ಅಲ್ಲ. ಅದು 7 ತಿಂಗಳಲ್ಲಿ ಮುಗಿದೇ ಇರ್ಬೋದು, ಇನ್ನೊಂದ್ ಸ್ವಲ್ಪ ಇರದೇ ಇರ್ಬೋದು. ಇದಲ್ಲದೆ ಸರ್, ನಾವು ಇನ್ನು ಇಲ್ಲಿ ಹಳ್ಳಿ ಒಳಗೆ ಅಂತ ಅಂದ್ರೆ ಹೆಚ್ಚಿನ ಶಿಕ್ಷಣ ವ್ಯವಸ್ಥೆಗೆ ಸ್ವಲ್ಪ ಆದ್ಯತೆ ಕೊಡಬೇಕು ಸರ್. ಶಿಕ್ಷಣ ವ್ಯವಸ್ಥೆ ಅಂದ್ರೆ ನಾವು ಈಗ ತಾವು ಅಧಿಕಾರಕ್ಕೆ ಬರೋ ಮುಂಚೆ ಯಾವ್ದಾರ ಸಮಸ್ಯೆ ಇತ್ತು ತಮ್ಮ ವಾರ್ಡ್ ಅಲ್ಲಿ? ಎತ್ತ ಸರ್, ನೀರಿನ ಸಮಸ್ಯೆ ಸರ್. ನೀರಿನ ಸಮಸ್ಯೆ ಹೆಚ್ಚಾಗಿ ಸರ್. ಹೆಚ್ಚಿನ ಸಮಸ್ಯೆ ನೀರ್ ಇಲ್ವೇ ಇಲ್ಲ. ಹೆಚ್ಚಿನ ಕ್ಲೋರೈಡ್ ನೀರ್ ಬರೋ ವ್ಯವಸ್ಥೆ ಇತ್ತು. ಯಾವ ತರ ಬಗೆಹರಿಸಿದ್ರೆ ಅಧಿಕಾರ? ಯಾವ ಇರ್ತದೆ ಬಂದ್ ಸರ್, ನಾನು ಅಧಿಕಾರ ಹೋದ ನಂತರ ಅದು ನಂದೇ ಒಂದು ಜಗ ಊರ್ ಮುಂದೆ ಹೊಲ ಇಡದೆ ಸರ್. 14 ಲಕ್ಷ ಬಿಡೋದಕ್ಕೆ ಅದರಲ್ಲಿ ಒಂದು 2 ಗುಂಟೆ ಪಂಚಾಯತ್ ದಾನಪತ್ರ ಕೊಟ್ಟೆ. ಅದರಲ್ಲಿ ಒಂದು ದೊಡ್ಡ ಮಟ್ಟದ ಒಂದು 2 ಲಕ್ಷ ಟ್ಯಾಂಕ್ ಅಂತ ಒಂದು ಕಟ್ಟಿಸಿದೆ ಸರ್. ತಮ್ಮ ಅಧಿಕಾರದ ಅವಧಿಯಲ್ಲಿ? ನಮ್ಮ ಅಧಿಕಾರದಲ್ಲಿ ನನ್ನ ಸ್ವಂತ ಜಾಗ ಸರ್. ತಮ್ಮ ಒಂದು ಸ್ವಂತ ಜಾಗದಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ಯಾವ ತರ ಕ್ರಮ ವಹಿಸ್ಕೊಂಡಿದ್ದಾರೆ ತಮ್ಮ ವಾರ್ಡ್ ಅಲ್ಲಿ? ಸ್ವಚ್ಛತೆ ಬಗ್ಗೆ ಸರ್, ಇದು ಚರಂಡಿ ನೀರು ನಿಲ್ಲದಂತೆ ಕೆಲಸ ಅದನ್ನ ಮಾಡಿದೆ ಸರ್. ಅಂದ್ರೆ ಒಂದು ಜನರಲ್ಲಿ ಯಾವ ತರ ಮೂಡಿಸ್ತಾ ಇರೋ ತಾವು? ಸರ್, ಇದು ನೀರು ನಿಲ್ಲುವುದರಿಂದ ನಮ್ಮ ಸಾಂಕ್ರಾಮಿಕ ರೋಗ ಹರಡುತ್ತೆ. ಇದನ್ನ ನಿಲ್ಲದಂತೆ ಮಾಡಬೇಕು. ಇದಕ್ಕೆ ನಾವು ಪಂಚಾಯತಿಯಿಂದ ಏನಾದ ಕಾರ್ಯಕ್ರಮದ ಮೂಲಕ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ದೀರಾ? ಆ ಕಾರ್ಯಕ್ರಮದಿಂದ ಇನ್ನ ಮೂಡಿಸಿಲ್ಲ ಸರ್. ಇಲ್ಲಿ ನಾವು ಇದ್ದಲ್ಲಿ ಕೂತ ಏನೇ ಸಮಸ್ಯೆ ಇರ್ತಾ ಅಲ್ಲಿ ಜನರ ಹೇಳಿಸಿ ಆ ರೀತಿ ಜನರಲ್ ಮನವರಿಕೆ ಮಾಡಿ ಸರ್. ಜನರಲ್ಲಿ ಒಂದು ಮಾತಿನ ಮೂಲಕ ಅರಿವು ಮೂಡಿಸ್ತಾ ಇದ್ದೇನೆ ಸರ್. ತಮ್ಮ ಒಂದು ಸ್ವಇಚ್ಛೆಯಿಂದ ತಮ್ಮ ವಾರ್ಡ್ ಶಿಕ್ಷಣದ ಬಗ್ಗೆ ಯಾವ ತರ ಪ್ರೋತ್ಸಾಹ ನೀಡ್ತಾ ಇದ್ದೀರಾ? ಶಿಕ್ಷಣಕ್ಕೆ ಪ್ರೋತ್ಸಾಹ ಸರ್, ಏನಪ್ಪ ಅಂದ್ರೆ ಪ್ರತಿಯೊಂದು ಮಗು ಶಿಕ್ಷಣವಾಗಿ ಕಡ್ಡಾಯ ಕಲಿಬೇಕು. ಇದು ಶಿಕ್ಷಣ ಕಡ್ಡಾಯ ಇಲ್ಲಪ್ಪ ಅಂದ್ರೆ ನಾವು ಓದು ಮಟ್ಟ ಸಾಧಿತ್ತು. ಮುಂದೆ ನಾವು ಏನೋ ನಮ್ಮ ಕಾಲು ನಿಲ್ಲಬೇಕು ಅಂದ್ರೆ ನಮಗೆ ಸದ್ ಅವಶ್ಯ ಇದಪ್ಪ ITI ಸ್ಕೂಲ್ ಸರ್. ITI ಸ್ಕೂಲ್ ಅಂದ್ರೆ ನಾವು ಈಗ ಶ್ರೀಮಂತರ ಮಕ್ಕಳು ಯಾವ್ದೋ ದೊಡ್ಡ ಕೋರ್ಸ್ ಕಲಿಸ್ತಾರ, ಬಡ್ರ ಮಕ್ಕಳು SLC ಮುಂದಂತ ಒಂದು ITI ಕಲ್ತಾರಪ್ಪ ಅಂದ್ರೆ ಈಗಲೂ ಬೃಹತ್ ಮಾಡಿರೋ ಫ್ಯಾಕ್ಟ್ರಿ ಸರ್. ಫ್ಯಾಕ್ಟ್ರಿ ಒಳಗೆ ITI ಕಲಿಬೇಕ ಸರ್. ಹೆಚ್ಚಿಗೆ ಓದಪ್ಪ ಅಂದ್ರೆ ಅಲ್ಲಿ ಹೋಗಿ ಅವ್ನು ಕಲಸಾಕ ಹಳ್ಳಿ ಮಾಡಿದೊಳಗೆ ಇಲ್ಲೇ ಇದಪ್ಪ ಅಂದ್ರೆ ITI ಸ್ಕೂಲ್ ಆಗ್ಬೇಕಂತ ಅದೊಂದು ನಮ್ ಕನಸು ಸರ್. ITI ಸ್ಕೂಲ್ ಸರ್. ಇನ್ನೊಂದು ನಮ್ಮ ಇಲ್ಲಿ ಹಳ್ಳಿ ಒಳಗಪ್ಪ ಅಂದ್ರೆ ಹಳ್ಳಿ ಸಂಪ್ರದಾಯಪ್ಪ ಅಂದ್ರೆ SLC ಮುಂದಂತರ ಹೆಣ್ಣು ಮಕ್ಕಳನ್ನ ಬಿಡಿಸ್ತಾರ. ಬಿಡಿಸಿರಪ್ಪ ಅಂದ್ರೆ PUC ಬಿಟ್ಟ ಕಲಿಸ್ಬೇಕನ್ನೋದಕ್ಕೆ 18 ವರ್ಷ ಆಗುತ್ತೆ. SLC ಒಳಗೆ ಬಿಡಿಸಿ ಬಿಡಪ್ಪ 16 ವರ್ಷ ಮುಗಿಸಿದ ನಂತರ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಡ್ತಾರೆ. ಆಗ ಬಾಲ್ಯ ಪದ್ಧತಿ ಅದು ಜಾರಿ ಆದಂಗೆ ಬಿಡುತ್ತೆ. ಅದನ್ನ PUC ವರೆಗೆ ಒಂದು ಸಾಲ ಬಿಡ್ತಾರ ಸರ್. ಹೆಣ್ಣು ಮಗು 18 ವರ್ಷ ಆದಂಗೆ ಆಗ ಶಿಕ್ಷಣವಂತರಾಗ್ತಾರ, ಬಾಲ್ಯ ಪದ್ಧತಿ ಆಗುತ್ತೆ ಸರ್. ಒಂದು ITI ಸ್ಕೂಲ್, ಒಂದು PUC ಇವೆರಡು ಹೋಗ್ಬೇಕಂತ ಸರ್ ನನ್ನ ಈ ಅನಿಸಿಕೆ ಇದೆ ಸರ್. ಮುನ್ನ ರಾಜಕೀಯವಾಗಿ ಏನು ಹೋದ್ರು ಈ ಬೇಡಿಕೆ ನನಗೆ ತಾವೊಂದು ಅಧ್ಯಕ್ಷ ಸದಸ್ಯರಾಗಿ ಇಷ್ಟು ಕಾಲಾವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸ ನಮ್ಮ ಮುಂದೆ ಹಂಚ್ಕೊಂಡಿದ್ದೀರಾ. ಒಂದು ಶಿಕ್ಷಣದ ಬಗ್ಗೆ ಪ್ರೋತ್ಸಾಹ ನೀಡೋದಾಗಲಿ, ಒಂದು ITI ಕಂಪನಿ ಮಾಡಬೇಕು ಅಂತ ಅನಿಸಿಕೆ ಹೇಳಿದ್ರಿ ತಾವೊಂದು, ಮತ್ತೆ ಸ್ವಚ್ಛತೆ ಬಗ್ಗೆ ಇಷ್ಟೆಲ್ಲ ಕ್ರಮ ಕೈಗೊಂಡಿದ್ದೀರಾ, ಒಂದು ಜನರಲ್ಲಿ ಅರಿವು ಮೂಡಿಸ್ತಾ ಇದ್ದೀರಾ. ಒಂದು ಮುಂದಿನ ಕಾಲಾವಧಿಯಲ್ಲಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಏನೆಲ್ಲ ಮಾಡ್ಬೇಕು, ಇನ್ನು ಏನೆಲ್ಲ ಅವಶ್ಯಕತೆ ಹೆಚ್ಚಾಗಿ ತಮ್ಮ ವಾರ್ಡಿಗೆ ಬೇಕು ಅಂತ ಯೋಜನೆ ಹಾಕೊಂಡಿದ್ರ? ಸರ್, ಅಷ್ಟು ಬೇಕಪ್ಪ ಅಂದ್ರೆ ಈಗ ಇಲ್ಲಿ ಇನ್ನೂ ಅನಕ್ಷಿತ ಜನ ಜಾಸ್ತಿ ಅದಾರ ಸರ್. ಅನಕ್ಷಿತ ಹೋಗತಕ್ಕಂಥ ಸರ್ಕಾರ ಒಂದೊಂದಷ್ಟು ಜಾರಿ ತರಬೇಕು ಸರ್. ಅನಕ್ಷಿತ ಯಾವ ರೀತಿ ಗುರುತಿಸಬೇಕು. ಆನಂತರ ಇದ್ರ ಜೊತೆಗೆ
ಈಗ ಮೂಢನಂಬಿಕೆಯಿಂದ ಈಗ ಒಂದಿಟ್ಟು ಹೆಚ್ಚಾಗಿ ಪಾಸಿಟಿವ್ ಅದ ಅದಕ್ಕಾಗಿ ಸರ್ಕಾರ ಅದನ್ನ ನಿರ್ಲಕ್ಷ್ಯ ವಹಿಸ್ಬಿಟ್ಟೈತಿ. ಅದು ಜನರಲ್ ಮೊದಲಿಲ್ಲ ಏನೋ ಸ್ವಲ್ಪ ಅವಾಗ ವಹಿಸಿದ್ರ ಏನ್ ಸ್ಟಾಪ್ ಮಾಡ್ರ ಅದು ಜನರಲ್ ಮೂಡಿಸ್ಬೇಕ. ಅದು ಮೂಡಿಸೋದಂದ್ರೆ ಸ್ವಲ್ಪ ಪಂಚಾಯತಿ ಅವರಿಗೆ ಸ್ವಲ್ಪ ಬಂದ್ ಕೇಸಿ ಹೇಳಿಸಿ ಸರ್ಕಾರ ಯಾವ್ದೋ ಒಂದು ಕಾರ್ಯಕ್ರಮ ಇಟ್ಕೊಂಡ ಜನರ ಮನವರಿಕೆ ಮಾಡಕ ಅದು ಸ್ವಲ್ಪ ಇನ್ನು ಮೂಢನಂಬಿಕೆ ಹೋಗಿಲ್ಲ, ಹೋಗದಂತೆ ಮಾಡ್ಬೇಕು ಸರ್. ತಾವೊಂದು ಇಷ್ಟು ಕಾಲಾವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸ ನಮ್ಮಂದೆ ಹಂಚ್ಕೊಂಡಿದ್ದೀರಾ, ಮತ್ತೆ ಮುಂದಿನ ಕಾಲಾವಧಿಯಲ್ಲಿ ಮಾಡ್ಬೇಕಾಗಿರೋ ಒಂದು ಯೋಜನೆ ನಮ್ಮಂದೆ ಹೇಳಿದಿರಾ. ತಾವೊಂದು ಸದಸ್ಯರಾಗಿ ಇಷ್ಟು ಕಾಲಾವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಜನ ಒಂದು ಹೆಚ್ಚಾಗಿ ಯಾವ ಒಂದು ಕೆಲಸ ನೋಡಿ ನೆನೆಸ್ತಾರೆ ಸರ್? ಸರ್ ಒಳ್ಳೇದು ಶಾಶ್ವತ ಯೂಸ್ ಕೊಡೋದು ನೀರಿನ ಟ್ಯಾಂಕ್ ಸರ್. ಅದನ್ನ ನಾನು ಫಸ್ಟ್ ಹೋರಾಟಕ್ಕೆ ಅದನ್ನ ನಾನು ಅವಧಿಯೊಳಗೆ ಮಾಡ್ತಕ್ಕಂತ ಹೇಳಿದ ಕೆಲಸ ನೋಡಿ ನೆನೆಸ್ತಾರ? ಹಾ ನೆನೆಸ್ತಾರೆ ಸರ್. ಓಕೆ, ತಮ್ಮ ಮನಸ್ಸಿಗೆ ಕೆಲಸ ಖುಷಿ ಕೊಟ್ಟಿದ್ಯಾ? ಹ್ಞೂ ಸರ್. ಓಕೆ, ಇಷ್ಟು ಕಾಲಾವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸ ಹೇಳಿದ್ರೆ ತಾವೀಗ ಪ್ರೆಸೆಂಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ ಸರ್. ಮುಂದಿನ ಮಟ್ಟದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಿಗೆ ಬೆಳಿಬೇಕು ಅಂತ ಹೇಳಿ ಅಭಿಪ್ರಾಯ ಇದೆ ಐತೆ ಸರ್. ಯಾವ ಮಟ್ಟಿಗೆ ಬೆಳಿಬೇಕು? ನಾನು ಇದಕ್ಕೆ ಈ ಗ್ರಾಮ ಮಟ್ಟದಲ್ಲಿ ಬರ್ತಕ್ಕಂಥದ್ದು ಅನುದಾನವನ್ನ ಇಲ್ಲಿ ನಮ್ಗೆ ನಮ್ಮ ವಾರ್ಡಿಗೆ ಬರ್ತಕ್ಕಂಥ ಜನ ಸ್ಪರ್ಶಕ್ಕಾಗಲ್ಲ. ನಾನು ಹೆಚ್ಚು ಬಿಟ್ಟು ಬೆಳೆದಪ್ಪ ಅಂದ್ರೆ ಇನ್ನೂ ನನ್ನ ವಾರ್ಡಿಗೆ ನಾನು ತರಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸರ್. ಅಂದ್ರೆ ಒಂದು ಯಾವ ಪೋಸ್ಟಿಗೆ ಹೋಗ್ಬೇಕು ಅಂತ ಹೇಳಿ ಅಭಿಪ್ರಾಯ ಇದೆ ಸರ್? ಇವತ್ತು ನಾವು ತಾಲೂಕ್ ಪಂಚಾಯತ್ ಹೋಗಿ ಅಂದ್ರೆ ಈಗ ನಾವು ಏನೇ ಕೇಳ್ಬೇಕು ತಾಲೂಕ್ ಪಂಚಾಯತ್ ಅನುದಾನ ಕೇಳ್ಬೇಕು, ತಾಲೂಕ್ ಪಂಚಾಯತ್ ಜಡ್ಪಿ ಕೇಳ್ಬೇಕಾಗತ್ತ. ಅದನ್ನ ತಾಲೂಕ್ ಪಂಚಾಯತ್ ಅಂದ್ರೆ ಹೆಚ್ಚಿನ ಅನುದಾನ ತಂದ ನನ್ನ ವಾರ್ಡಿಗೆ ನಾನು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಂದು 50 ಭಾಗ ಕೆಲಸ ಕಾರ್ಯಗಳೆಲ್ಲ ಮಾಡಿದಿರಾ? ಹಾ ಸರ್, 100% ಇದು ಏನು ಕಂಡೀಷನ್, ಇದು ಆಶ್ವಾಸನೆ ಅಲ್ಲ, ನಾ ಮಾಡ್ತಕ್ಕ ನಿಜ ಸಂಗತಿ. ಅದನ್ನ ಆ ನಂತರ ಒಂದು ಅಂತರ್ಜಲಮಟ್ಟವಾಗಿ ಊರ್ ಮುಂದೆ ಕೆರೆ ಅದ ಅಚ್ಚುಕಟ್ಟ ನಿಂತು ನಾನು ಮಾಡಿದೆ. ಅದು ಹೆಮ್ಮೆ ಪಡೋ ವಿಷಯ ಏನಂದ ಅಂತರ್ಜಲ ಮಟ್ಟ ಹೆಚ್ಚಾಗಬೇಕ ಅಂದ್ರೆ ನಾವು ಈಗ ರೈತ ದೃಷ್ಟಿ ಬೋರ್ ಬೀಳಲ್ಲ ಅಂತ ಹೇಳಿದ್ರೆ ಇಲ್ಲಿ ಊರ್ ಮುಂದೆ ಕೆರೆಲ್ಲ ಓಳತದ ಕೆಸಿ ಸುತ್ತ ಪಿಚ್ಚಂಗಿ ನಾವು ಮಾಡಿದೆ. ಓಕೆ, ಇಷ್ಟೆಲ್ಲ ಕೆಲಸ ಕಾರ್ಯಗಳು ನಮ್ಮ ಮುಂದೆ ಹಂಚ್ಕೊಂಡಿದ್ದೀರಾ. ನಮ್ಮ ಮೀಡಿಯಾ ಮುಖಾಂತರ ಕೊನೆಯದಾಗಿ ತಮ್ಮ ಗ್ರಾಮದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಗ್ರಾಮ ಜನತೆಗೆ ಸರ್ ಹೆಚ್ಚಿಗೆ ನಮ್ಮ ವಾರ್ಡಿಂದ ಕೆಲಸ ಆಗ್ಬೇಕು ಅಥವಾ ನನ್ನ ಕಳಿಸಿದ್ರೆ ಬರುವಂತ ಅವ್ರ ಅನಿಸಿಕಿತ್ತಂದ್ರೆ ನನ್ನ ಆಸೆ ಕೇಳಿಸಿ ಮುಂದಿನ ಕೆಲಸ ಅವನ್ ಮಾಡಿಕೊಡುತ್ತಪ್ಪ ಅಂದ್ರೆ ಅವರೆಲ್ಲ ಚುನಾವಣೆ ಆಗಿರುತ್ತೆ. ಓಕೆ, ಕೊನೆಯದಾಗಿ ಒಂದು ಬಾಗಲಕೋಟ ಕ್ಷೇತ್ರದ ಜನತೆಗೆ, ಹ್ಞೂ ಸರ್, ತಮ್ಮ ಬಿಳಿಗಿ ಕ್ಷೇತ್ರದ ಜನತೆಗೆ ಒಂದು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸಂದೇಶ? ಸರ್ ಅದ ಸರ್, ನಮ್ಮ ಊರಿಗೆ ನನ್ನ ವಾರ್ಡಿಗೆ ನನ್ನ ಊರಿಗೆ ಏನು ಅವಶ್ಯ ಇದೆ ಸರ್ ಅದನ್ನ ಪೂರೈಸಲು ಸಲ್ಲಿಸಬೇಕು ಸರ್. ಒಂದು ಮಹಿಳೆಯರಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮಹಿಳೆಯರು ಸರ್ ಈಗ ಇದು ಐತಲ್ಲ ಸರ್, ಈ ಮಹಿಳೆಯರಿಗಪ್ಪ ಅಂದ್ರೆ ಈಗ ಅತ್ಯಾಚಾರ ಆಗತ್ತಲ್ರ ಅದಕ್ಕೆ ಮಹಿಳೆಗೆ ಅರಿವು ಮೂಡಿಸತಕ್ಕಂತ ಇವತ್ತು ಕಾರ್ಯಕ್ರಮ ಹಾಕೋಬೇಕು ಸರ್. ಓಕೆ, ತಮ್ಮ ಒಂದು ರಾಜಕೀಯ ಜೀವನ ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ನಮಸ್ಕಾರ ಸರ್.